ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಆತ್ಮಾಯಣದ ಸ್ವಾಧ್ಯಾಯ ಪಯಣದಲ್ಲಿ ನಾವಿದ್ದೇವೆ. ಈ ಒಂದು ಅಧ್ಯಾಯದಲ್ಲಿ, 9ನೇ ಅಧ್ಯಾಯದಲ್ಲಿ ಪ್ರಶ್ನೋತ್ತರಗಳ ಒಂದು ಅಧ್ಯಾಯ ಇದೆ. ಅತ್ಯಂತ ಆಕರ್ಷಕವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಮತ್ತು ತುಂಬಾ ಉಪಯುಕ್ತವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಪೀಟರ್ ರಶ್ಲು ಅವರು ತಮ್ಮ ಗುರುಗಳಿಗೆ ಕೇಳಿದ್ದಾರೆ. ಅದಕ್ಕೆ ಅತ್ಯಂತ ಸಮರ್ಪಕವಾಗಿರ್ತಕ್ಕಂಥ ಉತ್ತರಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇವತ್ತು ನಾವು ತೆಗೆದುಕೊಳ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ಕೆಲವೊಂದು ಜನಾಂಗಗಳು ಕಪ್ಪು ತ್ವಚೆ ಹಾಗೂ ಇನ್ನೂ ಕೆಲವು ಬಿಳಿ ತ್ವಚೆಯನ್ನು ಪಡೆದುಕೊಂಡೇ ಹುಟ್ಟುತ್ತವೆ ಅಲ್ಲ, ಇದು ಹೀಗೇಕೆ ಎಂಬುದನ್ನು ಹೇಳಬಲ್ಲಿರೇನು? ಕೆಲವು ಜನಾಂಗ ಕಪ್ಪು ತ್ವಚೆ ಮತ್ತು ಇನ್ನೂ ಕೆಲವು ಜನಾಂಗ ಬಿಳಿ ತ್ವಚೆಯನ್ನ, ಚರ್ಮವನ್ನ ಪಡೆದುಕೊಂಡು ಹುಟ್ಟುತ್ತಾವಲ್ಲ, ಇದು ಹೀಗೇಕೆ ಅಂತ ಕೇಳ್ತಾರೆ. ಬಿಳಿ ವರ್ಣದ ವ್ಯಕ್ತಿಯು ಕಪ್ಪು ವರ್ಣದ ವ್ಯಕ್ತಿಗಳಿಗಿಂತ ಹೆಚ್ಚು ವಿಕಾಸ ಹೊಂದಿದವನಾಗಿರುತ್ತಾನೆಯೇ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾರೆ. ಮತ್ತು ಬೇರೆ ಬೇರೆ ಜಾತಿಯವರೊಂದಿಗೆ ವಿವಾಹ ಮಾಡಿಕೊಳ್ಳುವುದು ಒಳ್ಳೆಯದೇ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ. ಈ ಜನ್ಮದಲ್ಲಿ ಬಿಳಿ ವರ್ಣದವನಾದ ವ್ಯಕ್ತಿಯು ಎಂದಾದ್ರೂ ಕಪ್ಪು ವರ್ಣದ ಜಾತಿಯಲ್ಲಿಯೂ ಹುಟ್ಟುವುದು ಸಾಧ್ಯವೇ ಅಂತಕ್ಕಂಥ ಪ್ರಶ್ನೆಗಳನ್ನ ಇಲ್ಲಿ ಕೇಳಿದ್ದಾರೆ. ಇವುಗಳಿಗೆ ಒಂದೊಂದಾಗಿ ಉತ್ತರಗಳನ್ನ ಗುರುಗಳಿಗೆ ಕೊಡ್ತಾ ಇದ್ದಾರೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಬಿಳಿ ವರ್ಣದ ವ್ಯಕ್ತಿಯು ಕಪ್ಪು ವರ್ಣದ ವ್ಯಕ್ತಿಗಿಂತ ಹೆಚ್ಚು ವಿಕಾಸ ಹೊಂದಿದವನಾಗಿರುತ್ತಾನೆ ಎಂದು ಒಪ್ಪಿಕೊಳ್ಳಲು ಯಾವುದೇ ಕಾರಣಗಳು ಸಿಗುವುದಿಲ್ಲ ಅಂತ ಹೇಳ್ತಾರೆ. ಈ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಬಿಳಿ ವರ್ಣದ ವ್ಯಕ್ತಿಯು ಕಪ್ಪು ವರ್ಣದ ವ್ಯಕ್ತಿಗಿಂತಲೂ ಹೆಚ್ಚು ವಿಕಾಸ ಹೊಂದಿದ್ದಾನೆ ಅಂತಕ್ಕಂಥ ಒಂದು ಮಾತನ್ನ ಒಪ್ಪಿಕೊಳ್ಳಿಕ್ಕೆ ನಮ್ಗೆ ಯಾವ ಕಾರಣವೂ ಸಿಗೋದಿಲ್ಲ. ಒಬ್ಬ ವ್ಯಕ್ತಿಯ ತ್ವಚೆಯ ಬಣ್ಣವು ಅವನು ವಿಕಾಸ ಮಾರ್ಗದ ಯಾವ ಹಂತದಲ್ಲಿದ್ದಾನೆ ಅಂತಕ್ಕಂಥದ್ದನ್ನ ಸೂಚಿಸುವುದಿಲ್ಲ ಅಂತ ಹೇಳ್ತಾನೆ. ಒಬ್ಬ ವ್ಯಕ್ತಿಯ ತ್ವಚೆಯ ಆಧಾರದ ಮೇಲೆ ಅವನು ಆತ್ಮದ ವಿಕಾಸದ ಯಾವ ಹಂತದಲ್ಲಿ ಇದ್ದಾನೆ ಅಂತಕ್ಕಂಥದ್ದನ್ನ ನಾವು ನಿರ್ಧರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಇದು ಆತನ ಜನ್ಮ ಯಾವ ದೇಶದಲ್ಲಿ ಆಗಿದೆ ಮತ್ತು ಅಲ್ಲಿಯ ವಾತಾವರಣ ಯಾವ ರೀತಿಯದ್ದಾಗಿದೆ ಎಂಬುದನ್ನ ಅವಲಂಬಿಸಿದೆ. ಆತನ ಚರ್ಮ ಬಿಳಿದಿದೆಯೋ ಅಥವಾ ಕಪ್ಪಿದೆಯೋ ಅಂತಕ್ಕಂಥದ್ದನ್ನ ಆ ದೇಶದ ಒಂದು ವಾತಾವರಣ, ಯಾವ ದೇಶದಲ್ಲಿ ಅವನ ಜನ್ಮವಾಗಿದೆಯೋ ಆ ದೇಶದ ಒಂದು ವಾತಾವರಣಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಒಂದು ಕ್ಲೈಮೇಟಲ್ ಕಂಡೀಷನ್ಸ್ ಗಳಿಗೆ ಅನುಗುಣವಾಗಿ ಇರ್ತದ ಅಂತ ಹೇಳ್ತಾರೆ. ಆ ವ್ಯಕ್ತಿಗೆ ತಕ್ಕ ಮಟ್ಟಿಗೆ ಆಯ್ಕೆಯ ಅವಕಾಶವನ್ನು ನೀಡಲಾಗಿದ್ದರೂ ಆತನು ಯಾವ ದೇಶದಲ್ಲಿ ಜನ್ಮ ಹೊಂದುತ್ತಾನೆ ಎಂಬುದು ನಿಶ್ಚಿತವಾಗಿರ್ತದ. ಜನ್ಮ ತೆಗೆದುಕೊಳ್ಳುವ ಪೂರ್ವದಲ್ಲಿ ಅವನಿಗೆ ತಕ್ಕ ಮಟ್ಟದ ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಎಂಥ ಬಣ್ಣ ಬೇಕು, ಎಂಥ ರೂಪ ಬೇಕು, ಯಾವ ದೇಶದಲ್ಲಿ ಜನಿಸ್ಬೇಕು ಅಂತಕ್ಕಂಥ ಎಲ್ಲ ಆಯ್ಕೆಗಳು, ಯಾವ ಪೇರೆಂಟ್ಸ್ಗಳು ಬೇಕು, ಎಂಥ ಕುಟುಂಬದಲ್ಲಿ ಜನಿಸ್ಬೇಕು ಅಂತಕ್ಕಂಥ ಎಲ್ಲ ಆಯ್ಕೆಗಳನ್ನ ಅವನಿಗೆ ಕೊಟ್ಟಿದ್ದರೂ ಕೂಡ ಇಲ್ಲಿ ಯಾವ ದೇಶದಲ್ಲಿ ಜನ್ಮ ಹೊಂದುತ್ತಾನೆ ಅಂತಕ್ಕಂಥದ್ದು ಅಲ್ಲಿ ನಿಶ್ಚಿತವಾಗಿ ಇರುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಭೌತಿಕ ಜೀವನದಲ್ಲಿ ಬರುವ ಪ್ರಕ್ರಿಯೆ ಎಂದರೆ ಒಂದು ದೇಶದ ಜನರು ತನ್ನದೇ ಆದ ವಿಶೇಷತೆಗಳಿರ್ತಾವೆ. ಪ್ರತಿಯೊಂದು ದೇಶದಲ್ಲಿಯೂ ಆಯಾ ದೇಶದ ಜನರಿಗೆ ಆಯಾ ದೇಶದ ತನ್ನದೇ ಆಗಿರ್ತಕ್ಕಂಥ ವಿಶೇಷತೆಗಳಿರ್ತಾವೋ, ಅವು ಆ ಎಲ್ಲ ದೇಶವಾಸಿಗಳಲ್ಲಿನೂ ಇರ್ತಾವೋ. ಆ ವ್ಯಕ್ತಿಯು ಭೌತಿಕ ಜೀವನಕ್ಕೆ ಮರಳುವ ಮೊದಲು ಆತನ ಆತ್ಮವು ಆ ಗುಣ ವಿಶೇಷಗಳ ಕೊರತೆಯನ್ನು ತೋರಿಸ್ತಾ ಇರ್ತದಂತೆ. ಪ್ರತಿಯೊಂದು ದೇಶಕ್ಕೂ ತನ್ನದೇ ಆಗಿರ್ತಕ್ಕಂಥ ಗುಣ ವಿಶೇಷತೆಗಳು ಇರ್ತಾವು. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರಲ್ಲಿನೂ ಆ ಗುಣ ವಿಶೇಷತೆಗಳು ಕಂಡು ಬರ್ತಾವು. ಈಗ ಯಾವುದೇ ಒಂದು ಆತ್ಮ ಎಲ್ಲಿ ಜೀವನವನ್ನ ಏನಂತೀರಿ ಜನ್ಮವನ್ನ ತೆಗೆದುಕೊಳ್ಬೇಕು ಅಂತ ಇರ್ತಾವೋ, ಅಂಥ ಸಂದರ್ಭದಲ್ಲಿ ಅಂಥ ಆತ್ಮವು ಆ ಕೆಲವೊಂದು ಗುಣಗಳು ವಿಶೇಷಣಗಳ ಕೊರತೆಯನ್ನ ತೋರಿಸ್ತದಂತ. ಅಂಥ ಗುಣ ವಿಶೇಷಣಗಳು ಸಮೃದ್ಧವಾಗಿ ಇರ್ತಕ್ಕಂಥ ದೇಶದ
ಪರಿವಾರದಲ್ಲಿ ಅವನು ಒಂದು ಶಿಶುವಿನ ರೂಪದಲ್ಲಿ ಜನ್ಮವನ್ನು ಪಡೀತಾನೆ. ಅಂದ್ರೆ ಆ ದೇಶದ ಗುಣ ವಿಶೇಷತೆಗಳನ್ನ, ಆ ದೇಶದ ಅನುಭವಗಳನ್ನ ಇವನು ಪಡೆಯಬೇಕಾಗಿರುತ್ತೆ. ಆದ್ದರಿಂದ ಅಲ್ಲಿ ಅವನು ಜನ್ಮವನ್ನು ತೆಗೆದುಕೊಳ್ತಾನೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದರಿಂದ ಅದಕ್ಕೆ ತನ್ನ ಭಾವಿ ಸಂರಚನೆಯನ್ನು ನಿರ್ಮಿಸಿಕೊಳ್ಳಲು ಅನುಕೂಲವಾಗುತ್ತದೆ. ತನ್ನ ಭಾವಿ ಬದುಕನ್ನ ನಿರ್ಮಿಸಿಕೊಳ್ಳಿಕ್ಕೆ ಅವನಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಎಷ್ಟೋ ಸಾವಿರ ವರ್ಷಗಳ ಮೊದಲು ಪೃಥ್ವಿಯ ಬಹಳಷ್ಟು ಭಾಗಗಳಲ್ಲಿ ಬಿಳಿ ವರ್ಣದ ಜನರು ಇರ್ತಾ ಇದ್ರು. ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಪೃಥ್ವಿಯ ಬೇರೆ ಬೇರೆ ಭಾಗಗಳಲ್ಲಿ ಅಥವಾ ಬಹಳಷ್ಟು ಭಾಗಗಳಲ್ಲಿ ಬಿಳಿ ವರ್ಣದ ಜನರು ಇರ್ತಾ ಇದ್ರು. ಇಂದು ಅಲ್ಲಿ ಕಪ್ಪು ವರ್ಣದವರು ಇರ್ಲಿಕ್ಕೆ ಶುರು ಮಾಡಿದ್ದಾರೆ. ಇಂದು ಆಸ್ಟ್ರೇಲಿಯಾ ದೇಶವು ಶ್ವೇತ ವರ್ಣದವರ ದೇಶವಾಗಿದ್ದರೂ ಮೊದಲು ಅಲ್ಲಿಯ ಆದಿವಾಸಿಗಳು ಕಪ್ಪು ವರ್ಣದವರೇ ಆಗಿದ್ರು. ಆಸ್ಟ್ರೇಲಿಯಾದವರು ಶ್ವೇತವರ್ಣೀಯರಾಗಿದ್ದರೂ ಕೂಡ ಅವರ ಆದಿವಾಸಿಗಳು, ಅವರ ಪೂರ್ವಜರೇನಾಗಿದ್ರು, ಅವರು ಕಪ್ಪು ವರ್ಣದವರೇ ಆಗಿದ್ರು. ಇಂದು ಅವರು ಅಲ್ಲಿ ಬಹುಸಂಖ್ಯೆಯಲ್ಲಿ ಇದ್ದಾರೆ. ಆದ್ರೆ ಅವರ ಮೇಲೆ ಆಡಳಿತ ನಡೆಸುತ್ತಿರುವವರು ಶ್ವೇತವರ್ಣದವರಾಗಿದ್ದಾರೆ. ಆದಿವಾಸಿಗಳು ಕಪ್ಪು ವರ್ಣೀಯರು ಅಲ್ಲಿ ಜಾಸ್ತಿ ಇದ್ರು ಕೂಡ ಅವರ ಮೇಲೆ ಆಡಳಿತ ನಡೆಸ್ತಕ್ಕಂಥವ್ರು ಶ್ವೇತವರ್ಣೀಯರಾಗಿದ್ದಾರೆ. ನಾಗರಿಕತೆಯ ವಿಕಾಸವಾಗುತ್ತಿದ್ದಂತೆ ಪಾಶ್ಚಾತ್ಯರು ಅಲ್ಲಿ ವಾಸಿಸತೊಡಗಿದರು. ಹಾಗೂ ಈ ದೇಶಗಳ ಶೀಘ್ರಾತಿ ಶೀಘ್ರ ವಿಕಾಸಕ್ಕೆ ರಾಷ್ಟ್ರದ ಉತ್ಥಾನ ಪತನದ ಮೇಲೆ ಗಮನವಿಟ್ಟಂತಹ ಕೆಲವೊಂದು ಪೂರ್ಣ ವಿಕಸಿತ ಜನರು ಈ ದೇಶಗಳು ನೆಲೆಗೊಂಡು ಸಮೃದ್ಧಗೊಳ್ಳಲು ಅನುಕೂಲವಾಗುವಂತೆ ಹೆಚ್ಚು ವಿಕಾಸ ಹೊಂದಿದಂತಹ ಆತ್ಮಗಳನ್ನು ಈ ದೇಶಗಳ ನಾಯಕರ ರೂಪದಲ್ಲಿ ಜನ್ಮ ಹೊಂದುವುದಕ್ಕಾಗಿ ತಯಾರುಗೊಳಿಸಿದರು. ನಾಗರಿಕತೆಯ ವಿಕಾಸವಾಗುತ್ತಿದ್ದಂತೆ ಪಾಶ್ಚಾತ್ಯರು ಅಲ್ಲಿ ವಾಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ದೇನೆ ಆಯಾ ದೇಶದ ಶೀಘ್ರಾತಿ ಶೀಘ್ರ ವಿಕಾಸಕ್ಕೆ, ಬಹುಬೇಗನೆ ಆ ದೇಶದ ಒಂದು ವಿಕಾಸಕ್ಕಾಗಿ, ಆ ರಾಷ್ಟ್ರದ ಉತ್ಥಾನಕ್ಕಾಗಿ, ಆ ರಾಷ್ಟ್ರದ ಉತ್ಥಾನ ಮತ್ತು ಪತನ, ಅದರ ಬೆಳವಣಿಗೆ ಮತ್ತು ಅದರ ಕುಗ್ಗುವಿಕೆ ಮೇಲೆ ಗಮನವಿಟ್ಟಂತಹ ಕೆಲವೊಂದು ಪೂರ್ಣ ವಿಕಸಿತ ಜನರು ಆ ದೇಶದಲ್ಲಿ ಜನಿಸಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇರ್ತದ. ಹೀಗಾಗಿ ಹೆಚ್ಚು ವಿಕಾಸ ಹೊಂದಿರತಕ್ಕಂಥ ಆತ್ಮಗಳನ್ನ ಆ ದೇಶದ ನಾಯಕರ ರೂಪದಲ್ಲಿ ಜನ್ಮ ಹೊಂದಲಿಕ್ಕೆ ಅಲ್ಲಿ ತಯಾರು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ದೇಶಗಳಲ್ಲಿ ಪೌರ್ವಾತ್ಯ ದೇಶಗಳಿಗಿಂತ ಸಾಕಷ್ಟು ತಣ್ಣನೆಯ ವಾತಾವರಣ ಇರುತ್ತೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ತಣ್ಣನೆಯ ವಾತಾವರಣ, ಕೋಲ್ಡ್ ಆಗಿರ್ತಕ್ಕಂಥ ಒಂದು ವಾತಾವರಣ ಇರುತ್ತೆ. ಹೀಗಾಗಿ ಅವರ ತ್ವಚೆ ಅಷ್ಟೊಂದು ಸೂರ್ಯನ ಒಂದು ಬೆಳಕಿಗೆ, ಸೂರ್ಯನ ಬಿಸಿಲಿಗೆ ಹೆಚ್ಚು ಒಗ್ಗಿಕೊಳ್ಳದೆ ಹೋಗಿರೋದ್ರಿಂದ ಅಲ್ಲಿ ಅವರ ತ್ವಚೆ ಬಿಳಿಯಾಗಿ ಇರುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ತತ್ಪರಿಣಾಮವಾಗಿ ಬಿಳಿ ಜನಾಂಗ ಅಸ್ತಿತ್ವದಲ್ಲಿ ಇಲ್ಲಿ ಬರ್ತದ ಅಂತ ಹೇಳ್ತಾರೆ. ಇತ್ತೀಚೆಗೆ ಹೆಚ್ಚಿನ ಪ್ರಗತಿಯು ಇದೇ ದೇಶಗಳಿಂದ ಆರಂಭಗೊಂಡಿದೆ. ಈ ಕೆಲವೊಂದು ವರ್ಷಗಳ, ಹಲವು 100,000 ವರ್ಷಗಳ ಒಂದು ಇತಿಹಾಸವನ್ನ ತೆಗೆದು ನೋಡಿದಾಗ ಹೆಚ್ಚಿನ ಪ್ರಗತಿ ಈ ಪಾಶ್ಚಿಮಾತ್ಯ ದೇಶಗಳಲ್ಲಿನೇ ಇದೆ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಆದ್ರಿಂದ ಜಗತ್ತಿನ ಅತ್ಯಂತ ಅನುಭವಿ ಜನರು, ಅತ್ಯಂತ ವೃದ್ಧ ಆತ್ಮಗಳು, ವಿಕಸಿತ ಆತ್ಮಗಳು ಪಾಶ್ಚಾತ್ಯ ದೇಶಗಳಲ್ಲಿ ಜನ್ಮ ತೆಗೆದುಕೊಳ್ಳುವುದು ಅಗತ್ಯವಾಗಿದೆ ಅಂತ ಹೇಳ್ತಾರೆ. ಹಿಂದಿನ ಶತಮಾನಗಳಿಂದಲೂ ಬ್ರಿಟನ್ ದೇಶ ಸರ್ವಶಕ್ತಿಶಾಲಿಯಾಗಿರ್ತಕ್ಕಂಥ ದೇಶವಾಗಿದೆ. ಆದ್ರಿಂದ ಅದು ತನ್ನ ಪಾಲಿನ ವಿಕಸಿತ ಆತ್ಮಗಳನ್ನು ಈಗಾಗಲೇ ಹೊಂದಿಯಾಗಿದೆ ಅಂತ ಹೇಳ್ತಾರೆ. ಅದರಿಂದಲೇ ಹೆಚ್ಚು ಆಧ್ಯಾತ್ಮಿಕ ಸಾಹಿತ್ಯ, ಅದರಲ್ಲೂ ಮರಣದ ನಂತರ ಏನಾಗತ್ತೆ ಅಂತಕ್ಕಂತಹ ವಿಷಯಗಳನ್ನ ಕುರಿತಂತೆ ಹೆಚ್ಚಿನ ಸಾಹಿತ್ಯ ಬಂದಿರೋದು ಆ ಪಾಶ್ಚಾತ್ಯ ದೇಶಗಳಲ್ಲಿ. ಇವೆಲ್ಲ ಪುಸ್ತಕಗಳು ಮೊದಲು ನಮ್ಗ ಗೊತ್ತೇ ಇರ್ಲಿಲ್ಲ. ಇವನು ಪತ್ರಿಜಿಯವರ ಒಂದು ದಯೆಯಿಂದಾಗಿ ಅವರು ಇಷ್ಟಿಷ್ಟೋ ಹೊಸ ಹೊಸ ವಿಷಯಗಳನ್ನ ಈಗ ನಮಗೆ ಉಣಬಡಿಸ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಇಂಥ ಒಂದು ಏನಂತೀರಿ ಸಾಹಿತ್ಯ ಹೆಚ್ಚು ಬೆಳೆದಿರೋದು ಅಲ್ಲಿ ಅಂತ ಹೇಳ್ತೀವಿ. ಆದ್ರೆ ಈಗ ಅಮೆರಿಕ ದೇಶವು ಈ ಕಾರ್ಯದ ಜವಾಬ್ದಾರಿಯನ್ನ ತೆಗೆದುಕೊಂಡಿದೆ. ಇದುವರೆಗೆ ಇಂಗ್ಲೆಂಡ್ ಈ ಜವಾಬ್ದಾರಿಯನ್ನ ತಗೊಂಡಿತ್ತು, ಈಗ ಅದು ಅಮೆರಿಕಕ್ಕೆ ಶಿಫ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಇದರಲ್ಲಿ ಯಾರು ಬ್ರಿಟಿಷ್ ಅಥವಾ ಅಮೆರಿಕನ್, ಜರ್ಮನ್ ಅಥವಾ ಚೀನಿ ಇದ್ದಾರೆ ಎನ್ನುವುದು ಕಾಕತಾಳೀಯ ಸಂಗತಿ ಏನಲ್ಲ. ಇದು ಕಾಕತಾಳೀಯ ಸಂಗತಿ ಅಲ್ಲ. ಯಾವ ದೇಶದಲ್ಲಿ ಎಷ್ಟು ವಿಕಸಿತ ಆತ್ಮಗಳು ಹುಟ್ಟಬೇಕು ಅಂತಕ್ಕಂಥದ್ದು ಪೂರ್ವ ನಿರ್ಧಾರಿತವಾಗಿರ್ತಕ್ಕಂಥದ್ದು. ಆಯಾ ದೇಶದ ವಿಕಾಸಕ್ಕೆ ಅನುಗುಣವಾಗಿ ಅಂತ ಆತ್ಮಗಳನ್ನ ಅಲ್ಲಿ ಕಳಿಸಿಕೊಡ್ಲಾಗುತ್ತೆ. ಇದು ಪ್ರಕೃತಿಯ ಒಂದು ಕೆಲಸ ಆಗಿದೆ, ವಿಶ್ವದ ಒಂದು ಕೆಲಸ ಆಗಿದೆ ಅಂತಕ್ಕಂಥ ಮಾತನ್ನಿಲ್ಲಿ ಹೇಳ್ತಾರೆ. ಶ್ವೇತವರ್ಣದವರು ಬೇರೆಯವರಿಗಿಂತ ಹೆಚ್ಚು ಶ್ರೇಷ್ಠರಾಗಿರುವುದಿಲ್ಲ ಎಂಬುದು ನಿನಗೆ ಸ್ಪಷ್ಟವಾಯಿತು. ಈ ಚರ್ಚೆಯಿಂದ ಶ್ವೇತವರ್ಣದವರು ಬೇರೆಯವರಿಗಿಂತಲೂ ಹೆಚ್ಚು ಶ್ರೇಷ್ಠರಾಗಿಲ್ಲ ಅಂತಕ್ಕಂಥದ್ದು ನಿನಗೆ ಸ್ಪಷ್ಟ ಆಗಿದೆ. ಆಯಾ ದೇಶದ ನೇತೃತ್ವ ವಹಿಸಲು ಹಾಗೂ ಅದನ್ನು ವಿಕಾಸ ಮಾರ್ಗದಲ್ಲಿ ಮುನ್ನಡೆಸಲು ಪ್ರತಿಯೊಂದು ದೇಶಕ್ಕೂ ಒಂದು ನಿಶ್ಚಿತ ಸಂಖ್ಯೆಯ ಅನುಭವಿ ಹಾಗೂ ವಿಕಸಿತ ಆತ್ಮಗಳ ಅವಶ್ಯಕತೆ ಇರುತ್ತದೆ. ಯಾಕಂದ್ರೆ ಪ್ರಕೃತಿಯಲ್ಲಿ
ಆ ಭಗವಂತನ ದೃಷ್ಟಿಯಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ, ಯಾವ ದೇಶದವರು ಮೇಲಲ್ಲ, ಯಾವ ದೇಶದವರು ಕೀಳಲ್ಲ. ಆ ಜಗತ್ತನ್ನ ನಡೆಸುವ ಸಲುವಾಗಿ, ಆಯಾ ದೇಶದ ನೇತೃತ್ವವನ್ನು ವಹಿಸಿಕೊಳ್ಳುವ ಸಲುವಾಗಿ, ಕೆಲವೊಂದು ವಿಕಾಸ ಮಾರ್ಗದಲ್ಲಿ ಮುನ್ನಡೆಸುವ ಸಲುವಾಗಿ ಪ್ರತಿಯೊಂದು ದೇಶಕ್ಕೂ ಒಂದು ನಿಶ್ಚಿತ ಸಂಖ್ಯೆಯಲ್ಲಿ ಅನುಭವಿ ಆತ್ಮಗಳು ಅಥವಾ ವಿಕಸಿತ ಆತ್ಮಗಳ ಅವಶ್ಯಕತೆ ಇರ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಉದಾಹರಣೆಗೆ ಭಾರತವನ್ನೇ ತೆಗೆದುಕೋ. ಏಕೆಂದ್ರೆ ಅಲ್ಲಿ ಅವಿಕಸಿತವಾಗಿರುವಂತವ್ರು ಲಕ್ಷಗಟ್ಟಲೆ ಇದ್ದಾರೆ. ಜನಸಂಖ್ಯೆ ಅತ್ಯಂತ ಹೆಚ್ಚಾಗಿರೋದ್ರಿಂದ ಇಲ್ಲಿ ಅವಿಕಸಿತವಾಗಿರ್ತಕ್ಕಂಥ ಆತ್ಮಗಳು ಕೂಡ ಬಹಳಷ್ಟು ಲಕ್ಷಾನುಗಟ್ಲೆ ಇಲ್ಲಿ ಇದ್ದಾರೆ. ಆದ್ರೆ ಅದರ ಜೊತೆಗೆ ಬೃಹತ್ ಸಂಖ್ಯೆಯಲ್ಲಿ ಬುದ್ಧಿಜೀವಿಗಳು ಇಲ್ಲಿ ಇದ್ದಾರೆ. ವಿಕಾಸ ಹೊಂದಿದಂಥವರು ಹಾಗೂ ಅತ್ಯಧಿಕ ಆಧ್ಯಾತ್ಮಿಕ ಆಸಕ್ತಿಯನ್ನು ಹೊಂದಿದಂಥವರು ಇಲ್ಲಿದ್ದಾರೆ. ಕೇವಲ ಅವಿಕಸಿತವಾಗಿರ್ತಕ್ಕಂಥವ್ರಷ್ಟೇ ಅಲ್ಲ, ಅನೇಕ ಜನರು ಬುದ್ಧಿಜೀವಿಗಳಾದರು ಅದರ, ವಿಕಾಸ ಹೊಂದಿದವರು ಅದರ, ಅತ್ಯಧಿಕ ಆಧ್ಯಾತ್ಮಿಕ ಆಸಕ್ತಿಯನ್ನ ಹೊಂದಿದವರು ಇದ್ದಾರೆ. ಅಂಥ ದೇಶ ಇದಾಗಿದೆ. ನನ್ನ ಮಾತಿನ ಮೇಲೆ ವಿಶ್ವಾಸವಿಡು. ಇದರ ಸಂಸ್ಕೃತಿ ಅತ್ಯಂತ ಪ್ರಾಚೀನವಾಗಿದೆ. ಭಾರತೀಯ ಸಂಸ್ಕೃತಿ ಅತ್ಯಂತ ಪ್ರಾಚೀನವಾಗಿದೆ ಹಾಗೂ ಮುಂಬರುವ ಶತಮಾನಗಳಲ್ಲಿ ಇದು ವಿಶ್ವ ವಿಕಾಸದಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ವಿಶ್ವದ ಒಂದು ವಿಕಾಸದಲ್ಲಿ ಇದು ಬಹುದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ. ಇಂಥ ದೇಶದಲ್ಲಿ ತನ್ನ ನಿರ್ದಿಷ್ಟ ಪಾತ್ರವನ್ನು ನಿರ್ವಹಿಸಲು ತನ್ನ ಅಸಂಖ್ಯ ಜನರ ಭಾಗ್ಯದ ಮಾರ್ಗದರ್ಶನ ಮಾಡಬಲ್ಲಂತ ಆತ್ಮಗಳು ಅವತರಿಸುವುದು ಅತ್ಯಂತ ಅವಶ್ಯಕವಾಗಿದೆ. ಇಂಥ ದೇಶಗಳಲ್ಲಿ ಅತ್ಯಂತ ವಿಕಸನ ಹೊಂದಿರತಕ್ಕಂಥ ಆತ್ಮಗಳು ಆ ದೇಶವನ್ನ ಮುನ್ನಡೆಸುವ ಸಲುವಾಗಿ, ಆ ದೇಶದ ಒಂದು ಸಾಂಸ್ಕೃತಿಕ ಉತ್ಥಾನಕ್ಕಾಗಿ, ಬೆಳವಣಿಗೆಗಾಗಿ ಬೇಕಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಮಾತು ಬಹಳಷ್ಟು ಸತ್ಯ ಅನಿಸ್ತಾ ಇದೆ. ಈ ಧ್ಯಾನಕ್ಕೆ ಬಂದ ನಂತರ ಪತ್ರಿಜಿಯವರ ಮಾರ್ಗದಲ್ಲಿ ಇದ್ದಾಗ ಬಹಳಷ್ಟು ಜನ ಮಾಸ್ಟರ್ಸ್ಗಳು ಭಾರತದಲ್ಲಿ ಜನ್ಮ ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದರಿಂದ ಯಂಗ್ಸ್ಟರ್ಸ್ಗಳು ಸಾಧ್ಯವಾದಷ್ಟು ಸಣ್ಣ ವಯಸ್ಸಿನಲ್ಲಿ ತರುಣರು ಈ ಧ್ಯಾನಕ್ಕೆ ಬರ್ರಿ ಅಂತಕ್ಕಂಥ ಒಂದು ಕೆಲಸವನ್ನ ಅವರು ಒಂದು ಮಾತನ್ನ ಈಗ ಪದೇ ಪದೇ ಹೇಳ್ತಾ ಇರೋದು ನಮ್ಮ ಗಮನಕ್ಕೆ ಬರುತ್ತೆ. ಅಂದ್ರೆ ಈ ರೀತಿಯ ಕೆಲಸಗಳು ಅಲ್ಲಿ ನಮ್ಗೆ ಗೊತ್ತಿಲ್ದೇನೆ ನಡೀತಾ ಇರ್ತಾವು. ಈಗ ಈ ಜ್ಞಾನಕ್ಕೆ ಬಂದ ನಂತರ ನಮ್ಗೆ ಗೊತ್ತಾಗ್ತಾ ಇದೆ. ಇದಕ್ಕಿಂತ ಮೊದಲು ಈ ಕೆಲಸಗಳು ನಡೀತಾನೆ ಇದ್ವು ಅಂತಕ್ಕಂಥದ್ದು ಗೊತ್ತಾಗತ್ತೆ. ಹೀಗೆ ಬೇರೆ ಬೇರೆ ಜಾತಿಯವರೊಂದಿಗೆ ಮದುವೆ ಮಾಡಿಕೊಳ್ಳಬೇಕು ಅಥವಾ ಬೇಡವೋ ಎನ್ನುವುದರ ಮೇಲೆ ನಿರ್ಣಯ ನೀಡುವುದು ಕಠಿಣವಾಗಿದೆ. ಇನ್ನೊಂದು ಪ್ರಶ್ನೆ, ಬೇರೆ ಬೇರೆ ಜಾತಿಯವರೊಂದಿಗೆ ಮದುವೆ ಮಾಡಿಕೊಳ್ಳುವುದು ಲಾಭದಾಯಕವೋ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಉತ್ತರ, ಇದರ ಮೇಲೆ ನಿರ್ಣಯವನ್ನ ನೀಡ್ತಕ್ಕಂಥದ್ದು, ಇದು ಲಾಭದಾಯಕ ಅಂತ ಹೇಳಿ ನಿರ್ಣಯವನ್ನು ನೀಡ್ತಕ್ಕಂಥದ್ದು ಬಹಳಷ್ಟು ಕಠಿಣವಾಗಿದೆ. ಬೇರೆ ಬೇರೆ ದೇಶದವರಾಗಿದ್ದರೂ ಕೆಲವರು ಹಿಂದಿನ ಜನ್ಮಗಳಲ್ಲಿ ಪತಿ ಪತ್ನಿಯರಾಗಿರ್ತಾರೆ. ಹಾಗೆ ಆಗಿರುವ ಸಂಭವವಿದೆ. ಅಂಥವರು ಬೇರೆ ಬೇರೆ ದೇಶದ ನಾಗರಿಕರ ರೂಪದಲ್ಲಿ ಈ ಜನ್ಮದಲ್ಲಿ ಭೇಟಿಯಾದಾಗ ಹಿಂದಿನ ಜನ್ಮಗಳಲ್ಲಿ ಯಾವ ಆಕರ್ಷಣೆಯ ಕಾರಣದಿಂದ ಅವರು ಸಮೀಪ ಬಂದಿದ್ದರೋ ಆ ಆಕರ್ಷಣೆ ಅವರನ್ನ ಪುನಃ ಈ ಜನ್ಮದಲ್ಲಿಯೂ ಎಳೆಯತೊಡಗುತ್ತದೆ ಅಂತ ಹೇಳ್ತಾರೆ. ಈಗ ಬೇರೆ ಬೇರೆ ದೇಶದಲ್ಲಿ ಹುಟ್ಟಿದವರು ಕೂಡ ಯಾವಾಗ್ಲಾದ್ರೂ ಅವರು ಭೇಟಿಯಾದಂತ ಒಂದು ಪ್ರಸಂಗ ಬಂತು ಅಂತಂದ್ರೆ ಮೊದಲು ಏನು ಆಕರ್ಷಣೆಗೆ ಅವರು ಒಳಗಾಗಿದ್ರೋ ಅಂಥದೇ ಆಕರ್ಷಣೆಗೆ ಈಗಲೂ ಒಳಗಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಕೆಲವರಿಗೆ ಈ ವಿವಾಹ ಲಾಭದಾಯಕವಾಗಿ ಪರಿಣಮಿಸಬಹುದು, ಕೆಲವರಿಗೆ ಪರಿಣಮಿಸದೆ ಹೋಗ್ಬಹುದು. ಇಂಥ ವಿವಾಹ ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥವ್ರು, ಬೇರೆ ಬೇರೆ ಜನಾಂಗದ ಜನತೆಯೊಂದಿಗೆ ಆಗಿರ್ತಕ್ಕಂಥ ವಿವಾಹಗಳು ಕೆಲವೊಂದ್ಸಲ ಲಾಭದಾಯಕವಾಗಿರಬಹುದು. ಆದರೆ ಅವರ ಇಬ್ಬರ ಅತೀತವನ್ನು ಪರೀಕ್ಷಿಸಿದ ನಂತರ ಹಾಗೆ ಹೇಳಲು ಸಾಧ್ಯ. ಅದು ಲಾಭದಾಯಕವೋ ಅಥವಾ ಹಾನಿಕಾರಕವೋ ಅಂತಕ್ಕಂಥದ್ದನ್ನ ಅವರ ಒಂದು ಬದುಕನ್ನ ನೋಡಿದ ನಂತರ, ಇಬ್ಬರ ಅತೀತವನ್ನ ನೋಡಿದಾಗ ನಮ್ಗೆ ಹೇಳಿಕೆ ಸಾಧ್ಯ ಆಗ್ತದ. ಶ್ವೇತವರ್ಣದ ಪುರುಷರು ಕಪ್ಪು ವರ್ಣದ ಸ್ತ್ರೀಯರೊಂದಿಗೆ ಅಥವಾ ಶ್ವೇತವರ್ಣದ ಸ್ತ್ರೀಯರು ಕಪ್ಪು ವರ್ಣದ ಪುರುಷರೊಂದಿಗೆ ವಿವಾಹ ಮಾಡಿಕೊಳ್ಳುವುದು ಅನಪೇಕ್ಷಿತವಾಗಿದೆ ಎಂದು ನನ್ನ ಅನಿಸಿಕೆಯಾಗಿದೆ. ಇಲ್ಲಿ ಗುರುಗಳ ಅನಿಸಿಕೆ ಏನು ಅಂತಂದ್ರೆ, ಒಬ್ಬ ಶ್ವೇತ ವರ್ಣದ ಹೆಣ್ಣು ಮಗಳು ಬಿಳಿ ವರ್ಣದ ಪುರುಷನನ್ನ ಮದುವೆ ಮಾಡಿಕೊಳ್ಳೋದು ಅಥವಾ ಶ್ವೇತ ವರ್ಣದ ಪುರುಷ ಕಪ್ಪು ವರ್ಣದ ಹೆಣ್ಣು ಮಗಳನ್ನ ಮದುವೆ ಮಾಡ್ಕೊಳ್ತಕ್ಕಂಥದ್ದು ಅನಪೇಕ್ಷಿತವಾಗಿರ್ತಕ್ಕಂಥದ್ದು ಅನ್ನೋದು ನನ್ನ ಅನಿಸಿಕೆ ಅಂತ ಹೇಳ್ತಾರೆ. ಯಾಕಂದ್ರೆ ಎರಡೂ ಜನಾಂಗದ ಆಸಕ್ತಿಗಳು ಹಾಗೂ ಸಂಸ್ಕೃತಿಗಳು ಪರಸ್ಪರ ಹೊಂದಾಣಿಕೆ ಆಗುವುದಿಲ್ಲ. ಇದರಿಂದ ಎರಡೂ ದೇಶಗಳಿಗೆ ಲಾಭವಾಗುವುದಿಲ್ಲ. ವರ್ಣಸಂಕರ ಮಕ್ಕಳು ಹುಟ್ಟುವುದರಿಂದ ಒಂದು ದುರ್ಘಟನೆಯೇ ಆಗುವ ಸಂಭವವಿದೆ. ಆದ್ದರಿಂದ ಶ್ವೇತವರ್ಣದ ಜನ್ಮ ಪಡೆದಂತಹ ವ್ಯಕ್ತಿಯೊಬ್ಬ ಮುಂದಿನ ಜನ್ಮದಲ್ಲಿಯೂ ಹಾಗೆ ಮುಂದುವರಿಯುವ ಅವಶ್ಯಕತೆಯೇ ಇಲ್ಲ. ಶ್ವೇತವರ್ಣದಲ್ಲಿ ಈ ಜನ್ಮದಲ್ಲಿ ಹುಟ್ಟಿದ್ದಾನೆ ಅಂತಂದ್ರೆ ಮುಂದಿನ ಜನ್ಮದಲ್ಲಿನೂ ಶ್ವೇತವರ್ಣದಲ್ಲಿ ಹುಟ್ಟಬೇಕು ಅಂತಕ್ಕಂಥ ಅವಶ್ಯಕತೆ ಇಲ್ಲಿ ಇಲ್ಲ. ಇದು ಕರ್ಮದ ಫಲವಾಗಿದೆ ಅಂತ ಹೇಳ್ತಾರೆ. ಇದರ ಕುರಿತು ಏನೂ ಹೇಳುವುದು ಸಾಧ್ಯವಿಲ್ಲ.
ಇದು ಕೂಡ ಕರ್ಮದ ಫಲವಾಗಿದೆ, ಇದರ ಕುರಿತು ಹೀಗೆ ಅಂತ ಹೇಳಿ ನಿಶ್ಚಿತವಾಗಿ ಹೇಳಿಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಕೇವಲ ತಾನು ಶ್ವೇತ ವರ್ಣದವನಾಗಿರುವ ಕಾರಣದಿಂದ ತಾನು ಇತರರಿಗಿಂತ ಶ್ರೇಷ್ಠತೆಯ ಮನೋಭಾವವನ್ನು ಹೊಂದಿದ್ದು ಬೇರೆ ವರ್ಣದವರನ್ನು ಆ ವರ್ಣದ ಕಾರಣದಿಂದಾಗಿ ಶೋಷಿಸುತ್ತಿದ್ದರೆ ಅದು ಕರ್ಮ ನಿಯಮಕ್ಕೆ ಒಳಪಡುತ್ತದೆ. ಕೇವಲ ತಾನು ಶ್ವೇತ ವರ್ಣೀಯನಾಗಿದ್ದೇನೆ ಅಂತಕ್ಕಂಥ ಕಾರಣದಿಂದ ತಾನು ಇತರರಿಗಿಂತ ಶ್ರೇಷ್ಠವಾಗಿದ್ದೇನೆ ಅಂತಕ್ಕಂಥ ಅನ್ನೋ ಒಂದು ಮನೋಭಾವನೆಯಿಂದ ಆ ಕಪ್ಪು ವರ್ಣದ ಜನರ ಒಂದು ಶೋಷಣೆಯನ್ನ ಮಾಡ್ತಾ ಇದ್ರೆ ಅದು ಕರ್ಮ ನಿಯಮಕ್ಕೆ ಒಳಪಡ್ತದ ಅಂತ ಹೇಳ್ತಾರೆ. ಹಿಂದಿನ ಜನ್ಮದಲ್ಲಿ ಅವನು ಕಲಿಯದೇ ಇರುವಂತಹ ಧೈರ್ಯ ಧಾರಣ ಮಾಡಲು ಹಾಗೂ ತಿಳುವಳಿಕೆಯಿಂದ ವ್ಯವಹರಿಸುವ ಪಾಠವನ್ನು ಕಲಿಯಲು ಮುಂದಿನ ಸಲ ಅವನಿಗೆ ಬೇರೆ ವರ್ಣದಲ್ಲಿ ಹುಟ್ಟುವುದಕ್ಕೆ ವಿವಶನಾಗಬೇಕಾಗ್ತದ. ಆ ಕರ್ಮದ ಫಲದಿಂದಾಗಿ ಮುಂದಿನ ಜನ್ಮದಲ್ಲಿ ಅವನು ಬೇರೆ ವರ್ಣದಲ್ಲಿ ಹುಟ್ಟಲಿಕ್ಕೆ ಅವನಿಗೆ ಅನಿವಾರ್ಯ ಆಗ್ತದ ಅಂತಕ್ಕಂಥ ಮಾತುಗಳನ್ನಿಲ್ಲಿ ಹೇಳ್ತಾರೆ. ಇದು ಈ ಪ್ರಶ್ನೆಗೆ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡರೆ ಆ ನಂತರ ಏನಾಗುತ್ತದೆ ಎಂಬುದರ ಕುರಿತು ತಾವೇನು ಹೇಳಲಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಪರಾಧವೇ? ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ ನಂತರ ಏನಾಗ್ತದ ಅಂತಕ್ಕಂಥದನ್ನ ಕುರಿತು ತಾವೇನು ಹೇಳಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಪರಾಧವೇ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಪರಾಧವಷ್ಟೇ ಅಲ್ಲ, ಅದೊಂದು ಮೂರ್ಖ ಕೃತ್ಯವಾಗಿದೆ. ಇದು ಆತ್ಮಹತ್ಯೆ ಅಂತಕ್ಕಂಥದ್ದು ಕೇವಲ ಅದು ಅಪರಾಧ ಮಾತ್ರ ಅಲ್ಲ, ಅದೊಂದು ಮೂರ್ಖತನದ ಒಂದು ಕೃತ್ಯವಾಗಿದೆ, ಕೆಲಸವಾಗಿದೆ ಅಂತ ಹೇಳ್ತಾರೆ. ಕಷ್ಟಗಳಿಂದ ಪಲಾಯನ ಮಾಡಿದ್ರೆ ಅವುಗಳು ಪರಿಹರಿಸಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ. ಸಾಮಾನ್ಯವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವವರು ಬಂದಂತ ಕಷ್ಟಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗದೇನೆ ಪಲಾಯನ ಮಾಡ್ತಕ್ಕಂಥ, ಓಡಿ ಹೋಗ್ತಕ್ಕಂಥ ಒಂದು ಮನೋಭಾವನೆಯಿಂದ ಅವರು ಆತ್ಮಹತ್ಯೆಗೆ ಒಳಗಾಗಿರ್ತಾರೆ. ಹೀಗಾಗಿ ಅವು ಈ ಪಲಾಯನವಾದದಿಂದ ಅವ್ರು ಎದುರಿಸ್ತಕ್ಕಂಥ ಕಷ್ಟಗಳನ್ನ ಮುಂದೂಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೇವಲ ಅವುಗಳನ್ನ ಮುಂದಿನ ಜನ್ಮಗಳವರೆಗೆ ಸ್ಥಗಿತಗೊಳಿಸಬಹುದು. ಆತ್ಮಹತ್ಯೆ ಮಾಡಿಕೊಂಡಂತ ವ್ಯಕ್ತಿಯು ತನ್ನ ಪರಿಸ್ಥಿತಿಗಳಿಂದಾಗಿ ತನ್ನ ಜೀವನವನ್ನೇ ಬಲಿ ತೆಗೆದುಕೊಳ್ಳುವುದು ಅನಿವಾರ್ಯವಾಯಿತು ಎಂದು ಹೇಳಬಹುದಷ್ಟೇ. ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂತಹ ವ್ಯಕ್ತಿ ತನ್ನ ಪರಿಸ್ಥಿತಿಗಳಿಂದಾಗಿ ತನ್ನ ಜೀವನವನ್ನೇ ಬಲಿ ಕೊಟ್ಟ ಅಂತಕ್ಕಂಥ ಮಾತನ್ನು ಹೇಳಬಹುದು ಅಂತ ಹೇಳ್ತಾರೆ. ಇವು ವಿಕಾಸ ಮಾರ್ಗದಲ್ಲಿ ಪ್ರಗತಿಯನ್ನು ಹೊಂದಲು ಸರ್ವೋತ್ತಮ ಅವಕಾಶಗಳೆಂದು ಭಾವಿಸಲಾದಂತಹ ಪರಿಸ್ಥಿತಿಗಳಾಗಿವೆ ಹಾಗೂ ಅವನಿಗೆ ಅವುಗಳನ್ನು ಸಹಿಸಲೇಬೇಕಾಗುವುದು. ಇನ್ನು ವಿಕಾಸ ಮಾರ್ಗದಲ್ಲಿ ಪ್ರಗತಿ ಹೊಂದಲು ಸರ್ವೋತ್ತಮ ಅವಕಾಶಗಳು ಅಂತ ಹೇಳಿ ಕೆಲವೊಂದ್ಸಾರಿ ಭಾವಿಸಲಾಗಿದೆ ಅಂತ ಹೇಳ್ತಾರೆ. ಹಾಗೂ ಅವನಿಗೆ ಅವುಗಳನ್ನ ಸಹಿಸಲೇಬೇಕಾಗ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಪಲಾಯನವಾದಿ ಮಗು ಮರಳಿ ಅದೇ ಕ್ಲಾಸಿನಲ್ಲಿ ಅಥವಾ ಇನ್ನು ಕೆಳಗಿನ ಕ್ಲಾಸ್ನಲ್ಲಿನೇ ಉಳಿಸಲಾಗುತ್ತೆ. ಬಹಳಷ್ಟು ಚೆನ್ನಾಗಿ ಓದ್ದೇ ಇರ್ತಕ್ಕಂಥ ಮಕ್ಕಳನ್ನ ಪಲಾಯನವಾದಿಯಾಗಿರ್ತಕ್ಕಂಥ ಮಕ್ಕಳನ್ನ ಮರಳಿ ಅದೇ ಕ್ಲಾಸ್ನಲ್ಲಿ ಮತ್ತೆ ಕೂಡಿಸುವ ಹಾಗೆ ಅಥವಾ ಇನ್ನು ಕೆಳಗಿನ ಕ್ಲಾಸ್ನಲ್ಲಿ ಉಳಿಸಿಕೊಳ್ಳುವ ಹಾಗೆ, ಎಲ್ಲಿಯವರೆಗೆ ಅವನು ಪ್ರತಿ ವಿಷಯದಲ್ಲಿ ಪಾಸ್ ಆಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಅಂಕಗಳನ್ನು ಗಳಿಸುವುದಿಲ್ವೋ ಅಲ್ಲಿಯವರೆಗೆ ಅವನನ್ನ ಮುಂದಿನ ಕ್ಲಾಸಿಗೆ ಆಗುವುದಿಲ್ಲ ಎಂಬುದನ್ನು ಅವನು ಅರ್ಥ ಮಾಡಿಕೊಳ್ಳಬೇಕು. ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ವ್ಯಕ್ತಿಯು ಮುಂದಿನ ಸಲ ಭೌತಿಕ ಜಗತ್ತಿನಲ್ಲಿ ಬಂದಾಗ ಅವನು ಮೊದಲು ಪಲಾಯನ ಮಾಡಿದಂತಹ ಕಷ್ಟ ಮತ್ತು ಅಡಚಣೆಗಳೇ ಮತ್ತೆ ಅವನೆದುರು ಬಂದು ನಿಲ್ತಾವೆ. ಮುಂದಿನ ಸಲ ಮತ್ತೆ ಜನ್ಮ ತೆಗೆದುಕೊಂಡ್ರೂ ಕೂಡ ಮೊದಲ ಜನ್ಮದಲ್ಲಿ ಯಾವ ಕಷ್ಟಗಳನ್ನ ಅವನು ಎದುರಿಸಲಿಕ್ಕೆ ಸಾಧ್ಯವಾಗಿದ್ನೋ, ಯಾವ ಕಷ್ಟಗಳಿಂದ ಅವನು ಪಾರಾಗಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ನೋ ಆ ಕಷ್ಟಗಳನ್ನ ಮತ್ತೆ ಅನುಭವಿಸ್ಲೇಬೇಕು. ಇವತ್ತಿಲ್ಲ ನಾಳೆ ಅದನ್ನ ಅನುಭವಿಸಿನೇ ಅವನು ಹೊರಗೆ ಬರಬೇಕು. ಅವುಗಳನ್ನು ಅವನು ಸಹಿಸಲೇಬೇಕಾಗುತ್ತದೆ. ಅಲ್ಲದೆ ಅವುಗಳ ಮೇಲೆ ಅವನು ವಿಜಯ ಸಾಧಿಸಲೇಬೇಕು. ಅವುಗಳನ್ನ ಸಾಧಿಸಿ ಅವುಗಳ ಮೇಲೆ ವಿಜಯವನ್ನ ಸಾಧಿಸಲೇಬೇಕು. ಈ ಸಲವೂ ಅವನು ಪಲಾಯನ ಮಾಡಿದ್ರೆ ತನ್ನ ವಿಕಾಸ ಮಾರ್ಗವನ್ನೇ ಅವರುದ್ಧಗೊಳಿಸಿಕೊಳ್ಳುತ್ತಾನೆ. ಈ ಸಲನೂ ಆ ರೀತಿ ಪಲಾಯನ ಮಾಡದ ಅಂತಂದ್ರೆ ಮತ್ತೆ ಆತ್ಮಹತ್ಯೆಗೆ ಶರಣಾದ ಅಂತಂದ್ರೆ ಅವನ ಒಂದು ವಿಕಾಸದ ಮಾರ್ಗ ಬೆಳೆಯೋ ಬದಲೇ ಹಿಂದಕ್ಕೆ ಬರುತ್ತೆ, ವಿಕಾಸವಾಗೋ ಬದಲೇ ಹಿನ್ನಡೆಯನ್ನ ಅನುಭವಿಸ್ತದ. ಎಲ್ಲಿಯವರೆಗೆ ಅವನು ಈ ಎಲ್ಲ ಅಡಚಣೆಗಳನ್ನು ಎದುರಿಸಿ ಗೆದ್ದು ಇವುಗಳ ಮೂಲಕ ಅವನು ಕಲಿಯಬೇಕಾದಂತಹ ಪಾಠಗಳನ್ನು ಕಲಿಯುವುದಿಲ್ಲವೋ ಅಲ್ಲಿಯವರೆಗೆ ಅವನು ತನ್ನ ಪರಿಪೂರ್ಣತೆಯ ಯಾತ್ರೆಯಲ್ಲಿ ಮುಂದುವರೆಯಲಾರನು. ಎಲ್ಲಿಯವರೆಗೆ ಈ ಎಲ್ಲ ಪಾಠಗಳನ್ನ, ಈ ಎಲ್ಲ ಅಡಚಣೆಗಳನ್ನ ಎದುರಿಸಿ ಕಲಿಯಬೇಕಾಗಿರ್ತಕ್ಕಂತಹ ಪಾಠಗಳನ್ನ ಕಲಿಯುವುದಿಲ್ವೋ ಅಲ್ಲಿಯವರೆಗೆ ಅವನು ತನ್ನ ಪರಿಪೂರ್ಣತೆಯ ಯಾತ್ರೆ, ಆತ್ಮದ ವಿಕಾಸದಲ್ಲಿ ಮುಂದುವರಿಲಿಕ್ಕೆ ಅವನಿಗೆ ಸಾಧ್ಯನೇ ಆಗುವುದಿಲ್ಲ. ಆತ್ಮಹತ್ಯೆಯ ನಂತರ ಅತ್ಯಧಿಕ ಪಶ್ಚಾತ್ತಾಪವೇ ಅವನ ಭಾಗ್ಯವಾಗಿರ್ತದ. ಆತ್ಮಹತ್ಯೆಯ ನಂತರ ಅವನಿಗೆ ಉಳಿದಿರ್ತಕ್ಕಂಥದ್ದು ಏನೋ ಕೇವಲ ಪಶ್ಚಾತ್ತಾಪ ಮಾತ್ರ, ಏನು ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಅವನಿಗೆ.
ಸೂಕ್ಷ್ಮ ಲೋಕದಲ್ಲಿ ಬಂದ ನಂತರ ಆತ್ಮಹತ್ಯೆ ಮಾಡಿಕೊಂಡವರಲ್ಲಿ ಹೆಚ್ಚಿನವರು ತಮ್ಮ ಕೃತ್ಯದ ಕುರಿತು ಪಶ್ಚಾತ್ತಾಪ ಪಡುತ್ತಾರೆ ಹಾಗೂ ಅದನ್ನು ಸಮಾಪ್ತಗೊಳಿಸಲು ಏನು ಮಾಡಲು ತಯಾರಾಗಿರುತ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡು ಮೇಲೆ ಅವ್ರ ಮೇಲೇನೂ ಬರ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ, ಪಶ್ಚಾತ್ತಾಪ ಮಾತ್ರ ಅವರು ಪಡ್ತಾ ಇರ್ತಾರೆ. ಅದಕ್ಕಾಗಿ ಏನೋ ಮಾಡ್ಲಿಕ್ಕೆ ಅವರು ಸಿದ್ಧರಾಗಿರ್ತಾರೆ. ಆದ್ರೆ ದುರಾದೃಷ್ಟದಿಂದ ಅವರಿಗೆ ಮರಳಿ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿಗೆ ಮುಂದಿನ ಜನ್ಮದವರೆಗೆ ಕಾಯಬೇಕಾಗತ್ತೆ. ಈ ಜನ್ಮದಲ್ಲಿ ಎಷ್ಟು ಆಯುಷ್ಯದನ ಅಷ್ಟೆಲ್ಲವೂ ಮುಗಿಯುವವರೆಗೆ ಮುಂದಿನ ಜನ್ಮ ಬರುವವರೆಗೆ ಕಾಯ್ಬೇಕಾಗ್ತದ. ಈ ಸಲ ಜನ್ಮ ತೆಗೆದುಕೊಂಡ ನಂತರ ಅದೇ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ತಿಳಿದಿರುತ್ತೆ. ಅಲ್ಲಿ ಪಶ್ಚಾತ್ತಾಪದಲ್ಲಿ ಹೋದಾಗ ಈ ಸಲ ಜನ್ಮ ತಗೊಂಡ್ರು ಕೂಡ ಮೊದಲು ಏನು ಸಮಸ್ಯೆಯನ್ನ ಎದುರಿಸ್ತಾ ಇದ್ರು ಅವುಗಳನ್ನ ಎದುರಿಸಿ ಪಾರಾಗ್ಬೇಕು ಅಂತಕ್ಕಂಥವ್ರು ಚೆನ್ನಾಗಿ ಗೊತ್ತಿಲ್ಲ. ಆ ವ್ಯಕ್ತಿಯು ತೀವ್ರ ಪಶ್ಚಾತ್ತಾಪದಿಂದ ಕಷ್ಟ ಅನುಭವಿಸುತ್ತಾನೆ ಮತ್ತು ಇನ್ನೊಮ್ಮೆ ಅದೇ ಕಷ್ಟಗಳನ್ನು ಎದುರಿಸುವ ಪ್ರಸಂಗ ಬಂದರೂ ಸಹ ಹೇಗಾದರೂ ಮಾಡಿ ಮತ್ತೊಮ್ಮೆ ಭೌತಿಕ ಶರೀರವನ್ನು ಇಚ್ಛಿಸುತ್ತಾನೆ. ಆದರೂ ಅವನು ತನ್ನ ಸೂಕ್ಷ್ಮ ವಾಯು ತತ್ವದ ಕೋಶದಿಂದ ಮುಕ್ತಗೊಳ್ಳಲು ಇಚ್ಛಾಶಕ್ತಿಯನ್ನು ಪ್ರಯೋಗಿಸಲು ಬಯಸುವುದಿಲ್ಲ. ಆ ವ್ಯಕ್ತಿ ತೀವ್ರ ಪಶ್ಚಾತ್ತಾಪದಿಂದ ಕಷ್ಟಗಳನ್ನ ಅನುಭವಿಸ್ತಾನೆ. ಇನ್ನೊಮ್ಮೆ ಅದೇ ಕಷ್ಟಗಳನ್ನ ಎದುರಿಸುವ ಪ್ರಸಂಗ ಬಂದ್ರೂ ಕೂಡ ಹೇಗಾದ್ರೂ ಮಾಡಿ ನಾನು ಮತ್ತೆ ಭೌತಿಕ ಜೀವವನ್ನ ತೆಗೆದುಕೊಂಡು ಭೂಮಿಗೆ ಹೋಗ್ಬೇಕು ಅಂತ ಹೇಳಿ ಅವನು ಇಚ್ಛೆ ಮಾಡ್ತಾ ಇರ್ತಾನೆ. ಆದರೂ ಅವನು ತನ್ನ ಸೂಕ್ಷ್ಮ ವಾಯು ತತ್ವದ ಕೋಶದಿಂದ ಮುಕ್ತಗೊಳ್ಳಲು ಇಚ್ಛಾಶಕ್ತಿಯನ್ನು ಪ್ರಯೋಗಿಸಲು ಬಯಸುವುದಿಲ್ಲ. ಅಂದ್ರೆ ಆ ವಾಯುವೇ ತತ್ವ ಅವನ ಸೂಕ್ಷ್ಮ ಶರೀರವನ್ನ ಬಿಟ್ಟು ಹೋಗಿರೋದಿಲ್ಲ. ಈ ವಾಯುವ್ಯ ಕೋಶವು ಮೃತ್ಯು ಸಮಯದಲ್ಲಿ ಸೂಕ್ಷ್ಮ ಶರೀರದ ಸುತ್ತಲೂ ಸುತ್ತಿಕೊಂಡಿರ್ತದ. ಈ ಸುತ್ತಿಕೊಳ್ಳುವ ಕಾರಣದಿಂದಲೇ ಇದನ್ನು ಬಿಡಲು ಬಯಸದೆ ಇಲ್ಲಿಯವರೆಗೆ ತಾನು ಹಠದಿಂದ ಇರುತ್ತಾನೋ ಅವನು ಪೃಥ್ವಿಯೊಂದಿಗೆ ಬಂಧಿಸಲ್ಪಡ್ತಾನೆ. ಆ ಸೂಕ್ಷ್ಮ ಶರೀರಕ್ಕೆ ಎಲ್ಲಿಯವರೆಗೆ ವಾಯು ತತ್ವ ಅಂಟಿಕೊಂಡಿರುತ್ತೋ ಅಲ್ಲಿಯವರೆಗೆ ಅವನು ಭೂಮಿಯ ಮೇಲೆ ಬಂಧಿಸಲ್ಪಡ್ತಾನೆ. ಕೆಳಗೆ ಭೂಮಿಗೆ ಬರ್ಲಿಕ್ಕೂ ಸಾಧ್ಯ ಆಗೋದಿಲ್ಲ, ಮೇಲೆ ಸೂಕ್ಷ್ಮ ಲೋಕದ ಹೋಗ್ಲಿಕ್ಕೂ ಅವನಿಗೆ ಸಾಧ್ಯ ಆಗೋದಿಲ್ಲ. ಅವನು ತ್ರಿಶಂಕು ಸ್ಥಿತಿಯಲ್ಲಿ ಇರ್ತಾನೆ. ಅಲ್ಲಿಯವರೆಗೆ ಇವರು ಆತ್ಮಹತ್ಯೆ ಮಾಡಿಕೊಂಡವರೆಂಬ ಕಾರಣಕ್ಕೆ ಸಾಮಾನ್ಯ ಮರಣ ಹೊಂದಿದವರಿಗೆ ದೊರೆಯುವಂತ ಹೆಚ್ಚಿನ ಸಹಾನುಭೂತಿಯೂ ಕೂಡ ಇವರಿಗೆ ಸಿಗೋದಿಲ್ಲ. ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅಲ್ಲಿ ಮೇಲು ಲೋಕದಲ್ಲಿರ್ತಕ್ಕಂಥ ಸಹಾಯಕರ ಸಹಾಯವೂ ಕೂಡ ಇವರಿಗೆ ಸಿಗೋದಿಲ್ಲ. ಈ ರೀತಿಯಾಗಿ ತನ್ನ ಅಜ್ಞಾನದ ಕಾರಣದಿಂದಾಗಿ ಭೂಮಿಯೊಂದಿಗೆ ಅವನು ಬಂಧಿಸಲ್ಪಡ್ತಾನೆ. ತನ್ನ ಅಜ್ಞಾನದಿಂದಾಗಿ ಭೂಮಿಯೊಂದಿಗೆ ಅವನು ಬಂಧಿಸಲ್ಪಟ್ಟಿರ್ತಾನೆ. ಭೌತಿಕ ಜಗತ್ತಿನಲ್ಲಿಯೂ ಮತ್ತು ಸೂಕ್ಷ್ಮ ಲೋಕದಲ್ಲಿಯೂ ಕ್ರಿಯಾಶೀಲನಾಗುವುದು ಸಾಧ್ಯವಾಗುವುದಿಲ್ಲ. ಅವನಿಗೆ ತ್ರಿಶಂಕು ಪರಿಸ್ಥಿತಿ, ಭೂಮಿಗೆ ಬರ್ಲಿಕ್ಕೂ ಸಾಧ್ಯ ಆಗುದಿಲ್ಲ ಮತ್ತು ಸೂಕ್ಷ್ಮ ಲೋಕಕ್ಕೆ ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ. ಈ ಹಂತದಲ್ಲಿ ಅವನು ಬಹಳ ಏಕಾಂಗಿತನವನ್ನ ಅನುಭವಿಸ್ತಾನೆ. ಈ ಏಕಾಂತ ವಾಸವು ಅವನಿಗೆ ಯುಗಗಳಷ್ಟು ದೀರ್ಘವೆನಿಸುತ್ತದೆ. ಈ ಅವಧಿಯಲ್ಲಿ ಅವನು ತುಂಬಾ ಏಕಾಂಗಿತನವನ್ನ ಅನುಭವಿಸ್ತಾ ಇರ್ತಾನೆ ಮತ್ತು ಇದು ತುಂಬಾ ದೀರ್ಘ ಅನಿಸ್ತಾ ಇರ್ತದೆ. ನಿಧಾನವಾಗಿ ಅವನ ಮನೋಸ್ಥಿತಿಯು ಬದಲಾದಾಗ ಅವನಿಗೆ ಒಬ್ಬ ಸಹಾಯಕನು ಸಿಗ್ತಾನೆ. ನಿಧಾನವಾಗಿ ಅವನ ಮನಸ್ಥಿತಿ ಬದಲಾದಾಗ, ಸಂಪೂರ್ಣ ಪಶ್ಚಾತ್ತಾಪದಿಂದ ಹೊರಬಂದಾಗ ಒಬ್ಬ ಸಹಾಯಕ ಸಿಗ್ತಾನೆ. ಆ ನಂತರ ಅವನು ಸೂಕ್ಷ್ಮ ಲೋಕದಲ್ಲಿ ತನ್ನ ಜೀವನವನ್ನ ಆರಂಭಿಸ್ಲಿಕ್ಕೆ ಸಾಧ್ಯವಾಗ್ತದ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಈ ಮಧ್ಯದ ಸಮಯದಲ್ಲಿ ಅವನ ಪರಿಸ್ಥಿತಿಯು ಅಪರಿಮಿತ ದುಃಖದಾಯಕವಾಗಿರುತ್ತೆ. ಸೂಕ್ಷ್ಮ ಲೋಕದ ಯಾತ್ರೆಗೆ ಅವನಿಗೆ ಸುಗಮ ದಾರಿ ಸಿಗುವವರೆಗೇನು ಅವನ ಬದುಕು ಏನಾಗಿರ್ತದ ಅಂತಂದ್ರೆ ತುಂಬಾ ದುಃಖದಾಯಕವಾಗಿರ್ತದ. ಒಮ್ಮೊಮ್ಮೆ ಆ ವ್ಯಕ್ತಿಯು ತನ್ನ ಜನ್ಮದಾತ ಮತ್ತು ಪ್ರತಿಯೊಬ್ಬ ಮನುಷ್ಯರೊಂದಿಗೆ ಎಷ್ಟೊಂದು ಖಿನ್ನ ಹಾಗೂ ಕಟುವಾಗಿ ಆಗುತ್ತಾನೆಂದರೆ ಅವನು ತನ್ನ ಜೀವನ ಯಾತ್ರೆಗೆ ಮಂಗಳ ಹಾಡಿದ ಸ್ಥಾನದಲ್ಲಿ ಅಲೆದಾಡಲು ಆರಂಭ ಮಾಡ್ತಾನೆ. ಅವನು ಎಷ್ಟೊಂದು ಖಿನ್ನತೆಗೆ ಒಳಗಾಗಿರ್ತಾನೆ. ತನ್ನ ಕುಟುಂಬದ ಸದಸ್ಯರು ತನಗೆ ಪರಿಚಯ ಇರ್ತವ್ರ ಜೊತೆಗೆ ಎಷ್ಟು ಕಟುವಾಗಿ ಅವನು ವರ್ತಿಸ್ತಾನೆ ಅಂತಂದ್ರೆ ತಾನು ಎಲ್ಲಿ ತನ್ನ ಜೀವನ ಯಾತ್ರೆಗೆ ಮಂಗಳವನ್ನ ಹಾಡಿದ್ದಾನಲ್ಲ ಆ ಸ್ಥಾನದಲ್ಲಿ ಅಂದ್ರೆ ತನ್ನ ವಾಸಸ್ಥಳ ಸ್ಥಾನದಲ್ಲಿನೇ ಅಲ್ದಾಡ್ಲಿಕ್ಕೆ ಶುರು ಮಾಡ್ತಾನಂತೆ. ವರ್ತಮಾನ ಸಮಯದಲ್ಲಿ ಆವರಿಸಿದಂತ ಏಕಾಂಗಿತನವು ಇದಕ್ಕೆ ಕಾರಣವಾಗಿರ್ತದ. ತಾನು ಮಾಡಿದಂತೆ ಇತರಿಗೂ ಮಾಡ್ಲಿಕ್ಕೆ ಹೇಳಬೇಕೆಂದು ಅವನು ಬಯಸ್ತಾ ಇರ್ತಾನೆ. ಏಕೆಂದ್ರೆ ಆಗ ತಾನೊಬ್ಬನೇ ದುಃಖಿಯಾಗಿರೋದಿಲ್ಲ, ಇತರರು ತನ್ನ ಜೊತೆಗೆ ಸಮಾನ ದುಃಖಿಯಾದವರು ಸಿಗ್ತಾರೆ ಅಂತಕ್ಕಂಥ ಮಾತು ಇಲ್ಲಿ ಅವನಿಗೆ ಸರಿ ಅನ್ಸುತ್ತದೆ. ಅವನು ಒಮ್ಮೊಮ್ಮೆ ಇಂತಹ ಪ್ರಯತ್ನದಲ್ಲಿ ಯಶಸ್ವಿಯೂ ಕೂಡ ಆಗ್ತಾನಂತೆ. ಈ ಕರ್ಮದ ಪರಿಣಾಮದಿಂದ ಅವನು ಮುಂಬರುವ ಜೀವನದಲ್ಲಿ ಬಹಳ ದುಃಖವನ್ನು ಅನುಭವಿಸ್ತಾನೆ. ಒಂದು ವೇಳೆ ಇಂಥ ಕೃತ್ಯವನ್ನ ಮಾಡಿದ್ರೆ ತನ್ನ ಒಂದು ಸ್ವಾರ್ಥದಿಂದಾಗಿ ಇತರರಿಗೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಅವನು ಪ್ರಚೋದನೆ ಮಾಡ್ದ ಅಂತಂದ್ರೆ ಆ ಕರ್ಮದ ಒಂದು ಪರಿಣಾಮದಿಂದ ಅವನು ಮುಂಬರುವ ಜೀವನದಲ್ಲಿ ಬಹಳಷ್ಟು ದುಃಖವನ್ನು ಅನುಭವಿಸ್ತಾನೆ. ಆತ್ಮಹತ್ಯೆಯು ಯಾವುದೇ ಪರಿಹಾರವಲ್ಲ, ಕೇವಲ ಮುಂದೂಡಿಕೆಯಾಗಿದೆ.
ಆತ್ಮಹತ್ಯೆ ಅಂತಕ್ಕಂಥದ್ದು ಯಾವ ಸಮಸ್ಯೆಗಳಿಗೂ ಪರಿಹಾರ ಅಲ್ಲ, ಅದು ಕೇವಲ ಆ ಸಮಸ್ಯೆಯ ಮುಂದೂಡಿಕೆಯಾಗಿದೆ. ಈ ಜಗತ್ತಿನಲ್ಲಿ ಎಂತೆಂತಹ ಕಠಿಣ ಪರಿಸ್ಥಿತಿಗಳು ಕೂಡ ಆತ್ಮಹತ್ಯೆ ಮಾಡಿಕೊಂಡು ತಪ್ಪಿಸಿಕೊಳ್ಳುವಂತ ಹೀನ ಮಟ್ಟದವು ಇಲ್ಲ. ನೋಡ್ರಿ, ಈ ಜಗತ್ತಿನಲ್ಲಿ ಎಂತೆಂಥ ಕಠಿಣ ಪರಿಸ್ಥಿತಿಗಳು ಬಂದ್ರೂ ಕೂಡ ಆತ್ಮಹತ್ಯೆ ಮಾಡಿಕೊಂಡು ತಪ್ಪಿಸಿಕೊಳ್ಳುವಷ್ಟು ಹೀನ ಮಟ್ಟದವು ಇರುವುದಿಲ್ಲ. ಅಂದ್ರೆ ಅದು ಅತ್ಯಂತ ನಿಕೃಷ್ಟವಾಗಿರ್ತಕ್ಕಂಥ ಅತ್ಯಂತ ಹೀನ ಮಟ್ಟದ ಒಂದು ಸಂಗತಿ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾತಾರ್ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತದೆ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ಜೀರುಂಡೆಯ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು
ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಒಳ ಜಗತ್ತಿನ ಆಗುಹೋಗುಗಳು, ಮೇಲು ಜಗತ್ತಿನ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ಗಮ್ಯದೆಡೆಗೆ, ನನ್ನ ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗುತ್ತಲಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ಹಲವು ಬಣ್ಣಗಳು, ಹಲವು ವಿಷನ್ಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅನುಭವಿಸಿ. ಅಲ್ಲೇನು ಕಾಣುತ್ತವೆಯೋ ಅದನ್ನು ಗಮನವಿಟ್ಟು ವೀಕ್ಷಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ. ಆ ಪರಮಾತ್ಮನ ಸಖ್ಯವನ್ನ, ಪರಮ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಒಂದಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds. Five, four, three, two, one, zero. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೆಯಿರಿ.
ನಿಧಾನವಾಗಿ ಕಣ್ಣುಗಳನ್ನು ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ರಿ. ಹಲೋ. ಹಲೋ ರೀ ಮೇಡಮ್. ಹೇಳ್ರಿ ಮೇಡಮ್. ಹಲೋ ರೀ. ಅದು ಯಾವುದೇ ದೇಶದಲ್ಲಿನೂ ಹಿಂಗ ಅವ್ರು ಇದು ಮಾಡಬಹುದು, ಹುಟ್ಟಬಹುದು ಅಂತ ಅಂದ್ರಲ್ಲ, ಅವ್ರಿಗೆ ಅದು ಇದು ಕೊಟ್ಟಿರ್ತಾರ ಮೊದ್ಲಂತ. ಅವಾಗ ಇವ್ರದ್ದು ನೆನಪಾಯ್ತು ನನಗ. ಸೀತಾನ್ ಗೆಳತಿರಿ ಮೇಡಮ್, ಸೀತಾ ಗೆಳತಿ. ಅಲ್ಲಿ ಫಾರಿನ್ ದಾಗ ಹುಟ್ಟಿ ಆಮೇಲೆ ಅದೆಲ್ಲ ಇಂಡಿಯಾಗ್ ಬಂದಾಗ ನೆನಪಾಗಿ ಇದೆಲ್ಲ ಅದು ಯಾಕೆ ಅಲ್ಲಿ ನಂಗ ಅದೇನಿಸ್ತಿತ್ತು, ಇಂತ ಇದ್ರೊಳಗ ಭಾರತದ ಇಷ್ಟು ಭವ್ಯ ಪರಂಪರೆದಾಗ ಅಂತ ಸೀತಾಳ್ ಅಂತ ಗೆಳತಿಯಾಗಿ ಅಲ್ಲಿ ಹೆಂಗ ಇದಾಯ್ತು ಅಂತ ಮನಸ್ತಿತ್ತು. ಮರಿಯಂ ಅಂತಲ್ಲ ಹೆಸರು. ಅದೆಲ್ಲ ಇವೆಲ್ಲ ವಿಕಸಿತ ಆತ್ಮಗಳಲ್ರಿ ಮೇಡಮ್. ಆಯಾ ದೇಶದೊಳಗ ಅಲ್ಲಿ ರಿಕ್ವೈರ್ಮೆಂಟ್ ಪ್ರಕಾರ ಅವ್ರಿಗೆ ಕೊಟ್ಟು ಬಿಡ್ತಾರಂತ ನೋಡ್ರಿ ಇಲ್ಲಿ. ಹಂಗದ. ಆಯಾ ದೇಶದ ಪ್ರಗತಿಗೆ ಅನುಸಾರವಾಗಿ ಅಲ್ಲಿ ಎಷ್ಟು ಜನ ವಿಕಸಿತ ಆತ್ಮಗಳು ಬೇಕು ಅಷ್ಟು ಕೋಟಾ. ಇಂಗ್ಲೆಂಡ್ ಆಲ್ರೆಡಿ ಅಷ್ಟು ಕೋಟಾ ಮುಗಿದಂತ ಈಗ. ಅಲ್ಲಿ ಅದಕ್ಕೆ ಬಹಳಷ್ಟು ಸ್ವಲ್ಪ ಜನ ವಿಕಸಿತ ಆತ್ಮಗಳದಾವ ಅಂತಾರ ನೋಡ್ರಿ. ಅದೇ ಮೇಡಮ್, ಹೌದೌದು. ಈಗ ನೆಕ್ಸ್ಟ್ ಏನೋ ಅಮೇರಿಕಾ ಅಂದ್ರೆ ಹಂಗ. ನೆಕ್ಸ್ಟ್ ಅಮೇರಿಕಾ ಅಂತ. ಆಮೇಲೆ ಅಲ್ಲಿ ಈ ಸಾಹಿತ್ಯ ಬಹಳ ಬೆಳೆದದ್ ನೋಡ್ರಿ ಮೇಡಮ್. ಇವೆಲ್ಲ ಈ ಸ್ಪೆಷಲಿ ಆಫ್ಟರ್ ಡೆತ್ ಏನಾಗ್ತದ ಆ ಒಂದು ಪಯಣ ಸಂಬಂಧಪಟ್ಟಂಗ ಬಹಳದ ವಿಡಿಯೋಗಳವರಿ. ನಾನು ನನ್ ಮಗಳು ನೋಡ್ತಿದ್ವಿ. ಅದಕ್ಕ ಕರೆದು ಮಾತಾಡ್ಸೋದು, ಇನ್ನೊಬ್ಬರ ಮೈಯಾಗ ಬಂದು ಅವ್ರ ಕ್ವಶನ್ ಆನ್ಸರ್ ಮಾಡೋದು, ಹಿಂಗೆಲ್ಲ ನಾನು ಆಕಿ ನೋಡಿದ್ದೀರಿ ವಿಡಿಯೋಸ್. ಹೌದಲ್ರಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮತ್ತೆ ಯಾರು ಮಾತಾಡ್ತೀರಿ? ಸರೋಜಿನಿ ಮೇಡಮ್. ಹಲೋ ಸರೋಜಿನಿ ಮೇಡಮ್ ಇದ್ದೀರಾ? ಅವ್ರದ್ದು ಆಡಿಯೋ ಇದನ್ನೇ ಕಾಣಿಸ್ತಾ ಒಂದು. ಹೌದು ಇಲ್ಲಿ ಕೆಳಗ್ ಬಂದದ. ಯಾಕೋ 2-3 ಸರಿ ಡಿಲೀಟ್ ಆಯ್ತು. ಡಿಲೀಟ್ ಆಯ್ತು ಪೂರ. ಹಲೋ ಗಂಗಾ. ರೇಖಾ. ಸ್ವಾಧ್ಯಾಯ ಚೆನ್ನಾಗಿತ್ತು. ಅದೇ ಇದ್ರ ಕಲರ್ ಪ್ರಕಾರ ಇದ್ರ ಬಗ್ಗೆ ಎಲ್ಲ ಚರ್ಮದ ವರ್ಣದ ಮೇಲಿಂದ ಏನೋ ಇದು ಮಾಡ್ಲಿಕ್ಕೆ. ವರ್ಣದ ಮೇಲೆ ಏನ್ ಸಂಬಂಧ ಇಲ್ಲ ಅದು. ಅದಕ್ಕೇನು ವಿಕಸಿತ ಇದು ಅಂತೆಲ್ಲ ಏನಿಲ್ಲ. ಬಟ್ ಇವತ್ತು ನನಗ ಧ್ಯಾನದೊಳಗ ಒಂದ್ ಹಿಂಗ್ ರೌಂಡ್ ಟೇಬಲ್ ಮ್ಯಾಗ 5 ಜನ ಹಿಂಗ್ ಕಪ್ ಇದ್ದವ್ರೆ ಧ್ಯಾನ ಮಾಡ್ಕೊತ ಕುತ್ತಂಗ ಕಾಣಿಸ್ತ ನನಗ. ಹೌದಾ? ಎಲ್ರು ಕಪ್ಗೆ ಇದ್ರು. ಧ್ಯಾನ ಹಿಂಗ್ ರೌಂಡ್ ಟೇಬಲ್ ಇದ್ದಂಗ ಅದ ಹಂಗ. ಅಲ್ಲಿ ಸುತ್ತ ಎಲ್ಲರೂ ಧ್ಯಾನ ಕೂತಂಗ ಕಾಣಿಸ್ತು. ಚೆನ್ನಾಗಿತ್ತು. ಧ್ಯಾನ ಎನರ್ಜಿನೂ ಇತ್ತು ಬಹಳ ಚೆನ್ನಾಗಿ. ಎಷ್ಟು ಯಾವಾಗ 4-5 ದಿನ ಆಯ್ತು ನಂತಿನ ಗ್ಯಾಪ್ ಆಗಿ. ಹೌದು, ನಿಂಗ್ ಸ್ವಲ್ಪ ಗ್ಯಾಪ್ ಆಗಿದೆ. ಈ ವಾರ ಗ್ಯಾಪ್ ಆಗೈತೆ. ಗುರುವಾರ, ಶುಕ್ರವಾರ, ಶನಿವಾರ 3 ದಿನ ಸಂಡೇ ಜಾಯ್ನ್ ಆದ. ಮತ್ ನಾಳೆಯಿಂದ ಮತ್ತೆ ಸ್ಯಾಟರ್ಡೆ ತನ ಫುಲ್ ಬಿಜಿನೇ ಇದ್ದೀನಿ. ಅಲ್ಲಿಂದ ಮತ್ತೆ ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಗಿಸೋಣ ಮೇಡಮ್. ಮುಗಿಸೋಣ. ಓಕೆ, ಮತ್ತೆ ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ.